ನಾನಿವತ್ತು ಬಸಳೆ ಮತ್ತು ಬದನೆ ಎಲ್ಲ ಹಾಕಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಒಂದು ಒಣ ಎಟ್ಟಿದ್ದು ಸಾರು ಮಾಡ್ತಾ ಇದ್ದೇನೆ. ಇದು ಒಣ ಎಟ್ಟಿ ನೆನೆಸಿಟ್ಟಿದ್ದೇನೆ, ಸ್ವಲ್ಪ ಉಪ್ಪು ಇರ್ಬೋದಂತ. ಇದರಲ್ಲಿ ಟೊಮ್ಯಾಟೊ ಸಹ ಉಂಟು, ಎಲ್ಲ ಬೇಯಲಿಕ್ಕೆ ಫಸ್ಟೇ ಇಟ್ಟಿದ್ದೇನೆ. ಇದು ಬಸಳೆ ನನ್ನ ಗಾರ್ಡನಲ್ಲಿ ಸ್ವಲ್ಪ ಆಗಿತ್ತು, ಅದು ಎಳತ್ತು ಅದು ದೊಡ್ಡದಿತ್ತು ಎಲ್ಲ ಅದಕ್ಕೆ ಹಾಕಿದ್ದೇನೆ, ನಾನು ಟೇಸ್ಟ್ ಆಗ್ತದಂತ. ನಾನು ಇದಕ್ಕೆ ಒಂದು ಸಿಟಿ ತೆಗಿದ್ದೇನೆ. ನಾನಿಲ್ಲಿ ಮಸಾಲೆ ರುಬ್ಬಿ ಎಲ್ಲ ಇಟ್ಟಿದ್ದೇನೆ. ಇದರಲ್ಲಿ ತೆಂಗಿನಕಾಯಿ, ಬೆಳ್ಳುಳ್ಳಿ, ಒಂದು ಸಣ್ಣ ಈರುಳ್ಳಿ ಮತ್ತು ಒಂದು 5-6 ಕೆಂಪು ಮೆಣಸು ಮತ್ತು ಕೊತ್ತಂಬರಿ ಒಂದು ಅರ್ಧ ಚಮಚ ಹಾಕಿ ಮಸಾಲೆ ರೆಡಿ ಮಾಡಿದ್ದೇನೆ. ಇದು ನೈಸ್ ಮಾಡಿ ಸಪೂರ ಮಾಡಿ ನಾನು ಕಡಿದು ಇಟ್ಟಿದ್ದೇನೆ. ಸ್ವಲ್ಪ ಹಳದಿ ಹುಡಿ, ಇದು ನಾನು ಒಂದೇ ಸಿಟಿ ತೆಗೆದದ್ದು, ಅದು ಎಳೆತ್ತಲ್ಲ ಎಲ್ಲ ತರಕಾರಿ ಅಂತ. ಕೊತ್ತಂಬರಿ ಸೊಪ್ಪು ನಾನು ಕಟ್ ಮಾಡಿ ಇಟ್ಟಿದ್ದೇನೆ. ಇದು ಬೆಂದಿದೆ. ಈಗ ಇದಕ್ಕೆ ನಾವೀಗ ಮಸಾಲೆ ಹಾಕುವ. ದಪ್ಪ ಆಗಿದೆ ತುಂಬ, ಸ್ವಲ್ಪ ನೀರು ಹಾಕಿ ಸಹ ಮಿಕ್ಸಿಯಲ್ಲಿ ಹಾಕುವ ನಾವು. ಮಿಕ್ಸಿ ತೊಳೆದು ಸದ್ಯಕ್ಕೆ ಹಾಕಿದೆ. ತರಕಾರಿಯಲ್ಲಿ ಜಾಸ್ತಿ ನೀರಿದ್ರೆ ತೆಗೀರಿ ಆಯಿತಾ, ತುಂಬ ಆಗ್ತದೆ, ಇಲ್ಲದಿದ್ರೆ ತೆಳು ಆಗ್ತದೆ ಸಾರು. ಇದಕ್ಕೆ ಸ್ವಲ್ಪ ಉಪ್ಪು ಟೇಸ್ಟ್ ನೋಡಿ ಹಾಕಿದ್ದೇನೆ. ತರಕಾರಿ ಬೇಯುವಾಗ ಸಹ ಉಪ್ಪು ಹಾಕಿದ್ದೆ, ಆವಾಗ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದರೆ, ಇವಾಗ ಜಾಸ್ತಿ ಬೇಕಂತ ಇಲ್ಲ ತರಕಾರಿ ಬೇಯುವಾಗ ಹಾಕಿದರೆ. ಇದು ನಾವು ಒಳ್ಳೆ ಕುದಿ ಬಂದಮೇಲೆ ಇದಕ್ಕೆ ನಾವು ಈಗ ಅದು ಎಟ್ಟಿ ಉಂಟಲ್ಲ, ಸಿಗಡಿ ಅಂತ ಹೇಳ್ತಾರೆ, ಅದು ಹಾಕುವ. ಒಳ್ಳೆ ಕುದಿ ಬರಬೇಕು ಮಾತ್ರ ಇದಕ್ಕೆ. ನಮ್ಮನೆಗೆ ಸಣ್ಣದೊಂದು ಬೆಕ್ಕು ಬಂದಿದೆ, ಹೇಗೆ ಬಂತು ಗೊತ್ತಿಲ್ಲ. ಅದರೊಟ್ಟಿಗೆ ಇದು ಆಟ ಆಡೋದು ಈ ಬೆಕ್ಕು. ಇದು ವಾಷಿಂಗ್ ಮಿಷಿನ್ ಕೆಳಗೆ ಹೋಗಿ ಕೂತ್ಕೊಂಡಿದೆ, ಹೆದ್ರಿದೆ ಅದು ಪಾಪ, ಸಣ್ಣದಲ್ಲ. ಲಕ್ಕಿ, ಇದು ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಇದಕ್ಕೆ ನಾವು ಈಗ ಇದು ಹಾಕುವ ಎಟ್ಟಿ. ಇದಕ್ಕೆ ಅದು ಮರವ ಹೇಳ್ತಾರಲ್ಲ, ಅದು ಸಿಕ್ಕಿದ್ರೂ ಸಹ ಒಳ್ಳೆ ಆಗ್ತದೆ, ಟೇಸ್ಟ್ ಇರ್ತದೆ. ಅದು ಇಲ್ಲ, ಮೊನ್ನೆ ಮಾಡಿದ್ದೆ ನಾನು. ಇದು ಹಾಕಿದೆ. ಈಗ 1-2 ಕುದಿ ಬರುವಾಗ ಆಫ್ ಮಾಡಿ ಬಿಡಿ ಗ್ಯಾಸ್. ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಇಲ್ಲ, ಅದು ಎಳತ್ತಲ್ಲ ಅದು ಎಟ್ಟಿ ಇರೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಕುದಿಸುವ. ಈಗ 1-2 ನಿಮಿಷ ನಾನು ಸ್ಲೋ ಇಟ್ಟು ಬೇಯಿಸ್ತೇನೆ. ಇದು ಹುಳಿ, ಇದು ಪೇಸ್ಟ್ ಬರೋದು. ಇದು ನಾನು ಹುಳಿ ಹಾಕಲಿಲ್ಲ, ನನ್ನ ಗಂಡನಿಗೆ ಇಷ್ಟ ಇಲ್ಲ ಅಂತ. ಆದರೂ ಟೇಸ್ಟಿಗೆ ಅಂತ ನನಗೆ ಸರಿ ಆಗ್ತಾ ಇಲ್ಲ, ಚೂರು ನಾನಿದು ಪೇಸ್ಟ್ ಹಾಕ್ತೇನೆ ಅದಕ್ಕೆ. ನಿಮಗೆ ಬೇಕಾದರೆ ಸ್ವಲ್ಪ ನೀವು ಕಡಿಯುವಾಗಲೇ ಮಸಾಲೆಯಲ್ಲಿ ಹಾಕಿ, ಚೂರೇ ಹಾಕಿದ್ದು ನಾನು. ಅದು ಬೆಕ್ಕು ಹೊರಗೆ ಹೋಗಲಿಕ್ಕೆ ಮ್ಯಾವ್ ಮ್ಯಾವ್ ಮಾಡ್ತಾ ಉಂಟ ಹೇಳಿ ನೋಡ್ತೇನೆ ನಾನು, ಒಂದು ನಿಮಿಷ. ಈಗ ಸೂಪರ್ ಆಯಿತು ಸಾರು. ಸ್ವಲ್ಪ ಹುಳಿ ಹಾಕಿದ ಮೇಲೆ ನೀವು ಸಹ ಸ್ವಲ್ಪ ಹುಳಿ ಹಾಕಿ. ಆಯಿತು, ಇದು ಆಫ್ ಮಾಡ್ತೇನೆ ನಾನೀಗ. ನನ್ನ ವಿಡಿಯೋದಲ್ಲಿ ಯಾರು ಹೊಸಬರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಒತ್ತಿ, ಮತ್ತು ಕಮೆಂಟ್ ಸಹ ಹಾಕಿ, ಲೈಕ್ ಸಹ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.